ಇಲ್ಲಿ ಸಿಕ್ಕಾಪಟ್ಟೆ ಗಂಟಾಗತ್ರಿ, ಹಂಗಾಗಿ ರಾಪಿಡ್ ಆಕ್ಷನ್ ಫೋರ್ಸ್ ಇಲ್ಲಿ ಕರ್ತಾರ್ರಿ. ಚೆನ್ನಮ್ಮ ಸರ್ಕಲ್ ಹೋಗೋದಿ ನಾವೀಗ. ಗಂಡು ಮೆಟ್ಟಿದ ತಾಯ್ನಾಡು. ರಾಪಿಡ್ ಆಕ್ಷನ್ ಸ್ಪೋರ್ಟ್ಸ್ ಹೆಂಗದಾರ, ಏನಾರ ಜಗಳ ಆಗತ್ತ ಅನ್ನೋದಕ್ಕೆ ಅವ್ರನ್ನ ಕರ್ಕೊಂಬಂದಾರ. ಜಾಸ್ತಿ ಅವ್ರ ಅದಾರ, ಜನರಿಗಿಂತ ಇವರ ಜಾಸ್ತಿ ಅದಾರ. ನಾವು ಇಸಿ ಮಾತಾಡೋದ್ರಿ. ನಮಸ್ಕಾರ ರೀ, ಮಸ್ತ್ ಮಂದಿ ಹೆಂಗದ್ರಿ ಎಲ್ಲರೂ? ನಾವಂತೂ ಮಸ್ತ್ ಆಗದ್ವಿ. ನಾವಿವತ್ತು ಹಳ್ಳಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರೋ ಚಬ್ಬಿ ಎಂಬ ಗ್ರಾಮಕ್ಕೆ ಇಲ್ಲಿ ಗಣಪತಿ ನೋಡಕ್ಕೆ ಬಂದೀವಿ. ಸೊ ಅದ್ರ ವಿಶೇಷತೆ ಏನಂತಂದು ನಮ್ಮ ಅಭಿಷೇಕ್ ಅವ್ರು ಹೇಳ್ತಾರೆ. ಅದ್ರ ವಿಶೇಷತೆ ಏನಂದ್ರೆ ಇಲ್ಲಿ ನೀವು ಯಾರು ಜನರು ಬಾಬಾ ದೂರಿಂದನೂ ಬರ್ತಾರೆ, ಬಂದು ಅವ್ರು ಹರಿಕೆ ಏನು ಬೇಡ್ಕೋತಾರಲ್ಲ ಅದು ಈಡೇರ್ತೈತಿ. ಒಂದು ಸಲ ಬಂದ್ರೆ 3 ಸಲ ಬಂದು ಹೋಗ್ಬೇಕಂತೇಳಿ ಇಲ್ಲಿದ ನಂಬಿಕೆ ಐತಿ. ಆ ಥರ ಎಲ್ಲರೂ ಬಂದು ಭೇಟಿಯಾಗಿ ದರ್ಶನ ತಗೊಂಡು ಹೋಗ್ತಾರೆ. ನಾವೇನಾದ್ರೂ ಬೇಡ್ಕೊಂಡ್ರೆ ಇಲ್ಲಿ ನಿಜ ಆಕತ್ ಅಂತ ಹೇಳ್ತಾರೆ ರೀ. ಎಲ್ಲ ಅವನ್ನ ಕೊಟ್ಟು ನಡೆಸಿರ್ಬೇಕಾದ್ರೆ ಬೇಡ್ಕೊಳಕ್ಕೆ ಏನೈತಿ ರೀ. ಸೊ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದೀವಿ. ಇವನ ಹೆಸರು ಚೆನ್ನಪ್ಪ ಅಂತಂದ್ರಿ, ಇವ ಅಭಿ, ವಸಂತ. ನೋಡ್ರಿ ಎಷ್ಟು ಮಂದಿ ಹೊಂಟಾರ. ಹಬ್ಬ ಆದಂಗೆ ಆಗೈತೆ ನೋಡ್ರಿ. ಭಾಳ ಮಂದಿ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಗಣಪತಿ ನೋಡಕ್ಕೆ. ಸ್ಲಿಪ್ಪರ್ ದೇವಸ್ಥಾನ ಒಳಗಡೆ ಅಲಾವಿಲ್ಲ ರೀ, ಇಲ್ಲೇ ಹೊರಗಡೆ ಬಿಟ್ಟು ಹೋಗ್ಬೇಕು. ನಾವಿಲ್ಲಿ ಕಾಯಿ ಅದೆಲ್ಲ ತೊಗೊಂಡ್ರೆ ನಮ್ಮ ದೋಸ್ತರ, ಅದಕ್ಕೆ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೊಂಟೀವಿ. ಬರೀ ಹೋಗೋಣಂತ. ಇವಾಗ ಬಂದು ಪಾಳ್ಯಕ್ಕೆ ನಿಂತೀವಿ ರೀ. ಅಲ್ಲೇ ನಿಮ್ಗೆ ಕಾಣಿಸತ್ತಲ್ರಿ, ತೆಂಗಿನ ಗಿಡ ಕಾಣಿಸ್ತಾವಲ್ಲ. ಸೊ ಅಲ್ಲಿಗೆ ಹೋಗಿ ಒಂದು ಗುಡಿ ಐತಂತ. ನಾವು ಫಸ್ಟ್ ಟೈಮ್ ಬಂದೀವಿ. ನಾನು ಸೆಕೆಂಡ್ ಟೈಮ್ ಬಂದೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ಬಂದಿರೋ. ನಾ ಇನ್ನೂ 1 ವರ್ಷ ಬಂದೇ ಬರ್ತೀನಿ. ನಿಮ್ಮ ಮನಸ್ಸೊಳಗೆ ಏನಾದರೂ ಬೇಡಿಕೆ ಇದ್ದು ಆ ಬೇಡಿಕೆಯನ್ನು ಈ ದೇವ್ರ ಹತ್ರ ಕೋರ್ಕೊಂಡ್ರೆ ಅದು 1 ವರ್ಷದೊಳಗೆ ನೆರವೇರ್ತೈತಂತ. ನೀವೇನಾದ್ರೂ ಚಬ್ಬಿಗೆ ಹೋಗ್ಬೇಕು ಅನ್ಕೊಂಡಿದ್ರಂದ್ರೆ ಹೊಸೂರು ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಚಬ್ಬಿಗೆ ಬಸ್ ಅದು, ನೀವು ಬಸ್ ಮೂಲಕ ಹೋಗ್ಬೋದು. ಪಳ್ಯಾಕ್ ನಿಂತಾರ ತಾಸು ಹಾಕ್ರಿ, ಒಟ್ಟ ಇನ್ನೂ ನಮ್ಗೆ ದರ್ಶನ ಆಗತ್ತಿಲ್ಲ. ಕಂಡಪಟ್ಟಿ ಗದ್ದೈತ್ರಿ, ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತಂದ್ರೆ. ನೋಡ್ರಿ ಮುಂದೆ ಹಂಗೆ ಹಿಂದನೂ ಪೂರ್ತಿ ಎಷ್ಟು ಹೋದ್ರೂ ಗದ್ಲೈತ್ರಿ, ಅಷ್ಟು ಗದ್ಲ. ಈ ಚಬ್ಬಿ ಒಳಗೆ ಗಣೇಶೋತ್ಸವ ಯಾಕಿಷ್ಟು ಫೇಮಸ್ ಅಂದ್ರೆ, ಕುಲಕರ್ಣಿ ಅನ್ನೋ ಒಂದು ದೊಡ್ಡ ಮನೆತನ ಐತ್ರಿ. ಆ ಕುಲಕರ್ಣಿ ಮನೆತನದಾಗ ತಿಮ್ಮಪ್ಪನ ಕುಲಕರ್ಣಿ ಅನ್ನೋರಿಗೆ ಸಂತಾನ ಭಾಗ್ಯ ಇರಲಿಲ್ಲಂತ. ಹಂಗಾಗಿ ಮೊನ್ನೆ ಗಣಪನ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಈಗ 2ನೇ ಗಣಪ ದರ್ಶನ ಮಾಡತ್ತೀವಿ, ತೋರಿಸ್ತೇನೆ ನೋಡ್ರಿ ಹೆಂಗೈತೆ 2ನೇ ಗಣಪ. ಈ ಕೃಷ್ಣೇಂದ್ರ ಸ್ವಾಮಿಗಳು ಕೆಂಪು ಬಣ್ಣದ ಗಣಪತಿ ಮಾಡಿ 3 ದಿನ ನಿಮ್ಮ ಮನೆಗಿಡ ನಿನ್ನ ಮಕ್ಕಳಾಗ್ತಾವ ಅಂತಂದು ಹೇಳಿದ್ರಂತ. ಹಂಗಾಗಿ 1827ರಲ್ಲಿ ಕುಲಕರ್ಣಿ ಮನೆತನದವರು ಆ ಗಣಪತಿಯನ್ನ ಪ್ರತಿಷ್ಠಾಪಿಸಿದ್ರಂತೆ. ನಂತರ ಅವರಿಗೆ ಒಂದು ಗಂಡು ಸಂತಾನ ಪ್ರಾಪ್ತಿ ಆಯ್ತಂತೆ. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಾರೆ. ನೋಡಿ ಫ್ರೆಂಡ್ಸ್, ಮತ್ತೆ 2ನೇ ದರ್ಶನ ಮುಗಿಸ್ಕೊಂಡು 3ನೇ ದರ್ಶನಕ್ಕೆ ಪಾಳೆ ಹಚ್ಚಾಕೊಂಡು ಪಾಳೆ ಹಚ್ಚೇವಿ. ಇಲ್ಲಿ ಎಂಟ್ರೆನ್ಸ್ ಇಲ್ಲ ಐತೆ ನೋಡ್ರಿ 3ನೇ ಗಣಪಂದ. ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನು ಅನಿಸಿಕೆ ಅದಾವ ಎಲ್ಲ ವಿಘ್ನೇಶ್ವರಿಗೆ ಏನೇನು ತಲುಪಬೇಕು ಅವ್ನು ವಿಘ್ನೇಶ್ವರ್ಗೆ ಬೇಡ್ಕೋರಿ. 3ನೇ ಗಣಪನ ದರ್ಶನ ಮಾಡಕ್ಕೆ ಹೊಂಟೀವಿ. ಈಗ ವಿನಾಯಕಂದ ಎಂಟ್ರೆನ್ಸ್ ಇಲ್ಲ ಐತೆ ನೋಡ್ರಿ. 3ನೇ ಮನೆ ದರ್ಶನ ಮಾಡಕ್ಕೆ ಬರತ್ತೀವಿ. ಇಲ್ಲಿ ಕುಲಕರ್ಣಿ ಅವ್ರ ಮನೆಯೊಳಗೆ 3ನೇ ಮನೆತನದ. ಈ 3ನೇ ಮನೆತನದೊಳಗೆ 3ನೇ ಗಣೇಶ ಹೆಂಗದ ನೋಡ್ರಿ. ಎಲ್ಲ ಒಂದೇ ಥರ ಸೇಮ್ ಇರ್ತದ್ರಿ ಗಣೇಶ, ಬಟ್ ಮನೆ ಎಲ್ಲ ಚೇಂಜ್ ಇಟ್ಟಿರ್ತಾರೆ. ಒಂದೊಂದು ಥರ
ಇದ ನಮ್ಮ 3ನೇ ಗಣಪ ನೋಡ್ರಿ. ನೋಡ್ರಿ ಫೈನಲಿ ಎಲ್ಲ ಗಣೇಶಗಳ ದರ್ಶನ ಮುಗಿತ್ತು. ನಾವಿನ್ನ ಅಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದ ತೊಗೊಂಡಿರ್ತೀವಿ. ಫೈನಲಿ ಗಣೇಶನ್ ತೋರಿಸ್ತಾನೆ ನೋಡ್ರಿ ಈಗ ಹೆಂಗೈತೆ ಅಂತೇಳಿ. 4ನೇ ಗಣಪ ನೋಡ್ರಿ. ಹಲೋ ರೀ, ನಾ ಮಿಸಿ ಮಾತಾಡೋದ್ರಿ. ನೋಡ್ರಿ ಎಲ್ಲ ದರ್ಶನ ಮಾಡ್ಕೊಂಬಂದು ನಿಂತಾರ್ರಿ. ಈಗ ಇಲ್ಲಿ ವಿಘ್ನೇಶ್ವರನ ಪ್ರಸಾದ ಕೊಡ್ತಾರ ನೋಡ್ರಿ. ಅನ್ನಾರು ಪ್ರಸಾದ ಕೊಡ್ತಾರೆ ನೋಡ್ರಿ. ಇಲ್ಲ ಸ್ವಲ್ಪ 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 ನೋಡ್ರಿ ಪ್ರಸಾದ ಕೊಟ್ರೆ ಇಲ್ಲೇ ಬಾಲ ಚೆನ್ನ ಇದ್ರಾಗ ಸ್ವಲ್ಪ ನೋಡ್ರಿ. ಇಟ್ರಾಗ ಎಲ್ಲರೂ ತೊಗೋತೀವಿ. ಇವಂಗಂತ ಇದು ಸಾಲಂಗಿಲ್ಲ ಬಿಡ, ಅದಕ್ಕೆ ಇವ್ ಪೇಪರ್ ಹರ್ದ ತಗೋತಾನ ನೋಡ್ರಿ. ಇಲ್ಲ ನೋಡ್ರಿ ಜಸ್ಟ್ ಇವಾಗ ಎಲ್ಲ ದೇವರ ದರ್ಶನ ಮಾಡ್ಕೊಂಡ್ರಿ, ಪ್ರಸಾದ ತೊಗೊಂಡು ಇವಾಗ ವಾಪಸ್ ಹುಬ್ಳಿ ಕಡೆ ಹೊಂತೀವಿ. ಇದ್ಕ ಮೈದಾನದಾಗ ಐತಲ್ರಿ, ಆ ಗಣಪತಿ ಇವತ್ತು ವಿಸರ್ಜನೆ ಆಗ್ತೈತಿ. ಸೊ ಅದು ಕೂಡ ಹೋಗ್ತೀವಿ ಅಂತ ಈ ಲಾಕ್ ಕಂಟಿನ್ಯೂ ಇರ್ತೈತೆ, ಪೂರ್ತಿಯಾಗಿ ನೋಡ್ರಿ. ನೋಡ್ರಿ ಇನ್ನೂ ಎಷ್ಟು ಪಾಳೆ ಐತಿ ಇವಾಗ ನೋಡ್ರಿ ಚಪ್ಪಿಯಿಂದ ಹುಬ್ಳಿ ಹೊಂತೀವಿ. ಟಿಕೆಟ್ ತೆಗೆಸಂದ್ರೆ ಬಸ್ ಒಳಗೆ ಕುತ್ಕೊಂಡು ಇವಾಗ ನೆಕ್ಸ್ಟ್ ಇಲ್ಲಿಂದ ನಾವು ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಇಳ್ಕೊತೀವಿ. ಅಲ್ಲಿ ಇಳ್ಕೊಂಡು ಮುಂದೆ ಇದ್ಕ ಮೈದಾನದೊಳಗೆ ಅಲ್ಲಿ ಒಂದು ಗಣಪತಿ ವಿಸರ್ಜನೆ ಮಾಡ್ತಾರೆ ಇವತ್ತು. ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ತೋರಿಸ್ತೀವಿ ಅಂತ. ಅವಾಗಲೇ ಹೇಳಿದ್ವಲ್ರಿ ಇದ್ಗ ಮೈದಾನದಾಗ ಇವತ್ತು ಗಣಪತಿ ವಿಸರ್ಜನೆ ಆಗ್ತಿರ್ತದೆ. ಸೊ ಇವತ್ತು ತೋರಿಸ್ತೀನಿ ಬರ್ರಿ, ಇಲ್ಲೇ ತೋರಿಸ್ತಾ ಗಣಪತಿ. ನೋಡ್ರಿ ನಾವು ಇವಾಗ ಹುಬ್ಳಿ ಚೆನ್ನಮ್ಮ ಸರ್ಕಲ್ ಒಳಗಿದ್ದೀವಿ. ನಿಮ್ಗೆ ಇಲ್ಲಿ ಡೋಲ್ ಬರೋದು ನೋಡ್ಕೊಟ ಇದು ಮಹಾರಾಷ್ಟ್ರ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಇದು ಮಹಾರಾಷ್ಟ್ರ ಅಲ್ರಿ, ನಮ್ಮ ಹುಬ್ಬಳ್ಳಿ. ನೋಡ್ರಿ ಹೆಂಗೆ ಬಡಿಯತ್ತಾರ ಡೋಳು. ಇಲ್ಲಿ ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ ರೀ. ಹಾಗಾಗಿ ರಾಪಿಡ್ ಆ್ಯಕ್ಷನ್ ಫೋರ್ಸ್ ಇಲ್ಲಿ ಕರ್ತಾರೆ. ಚಿಕ್ಕ ಮಂದಿ ಭಾಳ ವ್ಯಾನ್ ಬಂದವು. ನೀವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೆ ಬರೀ ಅವರ ಕಾಣ್ತಾರೆ ಪೊಲೀಸರು. ಇದು ನೋಡ್ರಿ ಹಡಗ ಕಟ್ಟಿ ಅಂತಾರಲ್ರಿ ಹುಬ್ಳಿ ಒಳಗೆ. ಇದು ಚೆನ್ನಮ್ಮ ಸರ್ಕಲ್.
ಚೆನ್ನಮ್ಮ ಸರ್ಕಲ್ ಹೋಗೋದಿ ನಾವೀಗ. ಗಂಡು ಮೆಟ್ಟಿದ ತಾಯ್ನಾಡು. ಇಲ್ಲ ರ್ಯಾಪಿಡ್ ಆಕ್ಷನ್ ಸ್ಪೋರ್ಟ್ಸ್ ಹೆಂಗದಾರ, ಏನಾರ ಜಗಳ ಆಗತ್ತೆ ಅನ್ನೋದಕ್ಕೆ ಅವ್ರನ್ನ ಕರ್ಕೊಂಬಂದಾರ. ಜಾಸ್ತಿ ಅವ್ರ ಅದಾರ, ಜನರಿಗಿಂತ ಇವರ ಜಾಸ್ತಿ ಅದಾರ. ಇದ ನೋಡ್ರಿ ನಮ್ಮ ಹುಬ್ಬಳ್ಳಿಗ ರಾಜ. ಇದು ಗಾಡಿ ಗಣಪತಿ ವಿಸರ್ಜನೆ ಏನು ಹೊಂಟತಲ್ರಿ, ಅದರಿಂದನೇ ಇರ್ತೈತಿ. ಜನ್ರೇಟರ್ ಇದು. ಆಫೀಸರ್ಸ್ ಎಲ್ಲ ಒಳಗಡೆ ಇರ್ತಾರೆ. ಮತ್ತು ಅದರಿಂದ ಒಂದು ಪೊಲೀಸ್ ವ್ಯಾನ್. ರೂಪಾಯಿಯಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿ ಅನ್ನದಾನ ಭಾಗ್ಯವನ್ನು ಪಡೆಯಿರಿ. ಕೇವಲ 10 ರೂಪಾಯಿಯಲ್ಲಿ ನಿಮ್ಮ ಪ್ರೋತ್ಸಾಹದಿಂದ ಈ ವರ್ಷವೂ ಕೂಡ ಇದನ್ನು ಮುಂದುವರಿಸ್ತಾ ಇದ್ದೀವಿ.